ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಎಳ್ಳು ಅಮಾವಾಸ್ಯೆ. ನಾವೀಗ ಹೊಲಕ್ಕೆ ತಯಾರಾಗಿ ಹೊಂಟೇವಿ. ಬಂದೆ. ಇದು ಬೋರ್ಮಳ, ಇದು ಕುಬಸ, ಇದು ನಮ್ಮ ಅಕ್ಕನ ಸೀರೆ ಮತ್ತೆ ನಟ್ ಹಾಕೊಂಡೇನಿ. ಒಂದ್ ಸೆಕೆಂಡ್. ಈಗ ಬಂದ ನಂದಿ ಈಗ ಮತ್ತೆ ನಮ್ಮ ಹೊಲ ದೂರ ಅದಾವನ ಅವ್ರು ನಮ್ಮ ಒಂಟೆ ನೋಡು ನೀವಮ್ಮ ಓರಿ. ನಾವು ಈಗ ತಯಾರಾಗೇವಿ. ಇಲ್ಲಿ ನೋಡ್ರಿ, ಬುತ್ತಿ ಗಿತ್ತಿ ಎಲ್ಲ ತಯಾರಿಟ್ಕೊಂಡು ಈಗ ಟಮ್ಟಮಿಗೋಸ್ಕರ ವೇಟಿಂಗ್ ನಮ್ದು. ಇವ್ರ ಕೈಯಾಗ ಒಂದ್ ಏನ್ರ ಕೊಡು, ಅವ್ರ ಕೈಯಾಗ ಒಂದೊಂದು ಚೀಲ ಕೊಡಪ್ಪ. ಸರಿ ಸರಿ. ಚಪ್ಪಲ ಚಪ್ಪಲ ಕೊಡು. ಇದು ಹಾಸ್ಕೊಳಕ್ಕಿಲ್ಲ. ತಡಿ ತಡಿ ತಡಿ. ಸರಿ ಹೆಸರು ಕುಂದಿರ್ತಿದ್ವಿ. ಹತ್ತು ಒಳಗೆ ಹೊರಗೆ ಒಳಗೆ ಹಿಡ್ಕೊಲೇನ? ನಾ ಬರ್ತೀನಿ ನೋಡ್ರಿ. ತಡಿ ತಡಿ. ಹತ್ತು ಅಗುರ್ಕೆ ಒಳಗೆ ಕಣ್ಣೀರ್ ನೋಡಲ್ಲಿ ಹೆಂಗ್ ಕುಂದ್ರ. ಮತ್ತೆ ಬೇಕ್ತೀರಿ ಅಂದ್ರೆ ಏನ್ ಮಾಡ್ತೀರಿ? ಹೋಲೆ ಕನ್ನ ಹೊಳಿಲೆ. ಎಲ್ಲಾರು ಗಾಡಿನ ಕಡ್ಲಿ ಇರ್ತಾವನಿಲ್ಲ. ಯಾವಾಗ ಬಂದಿದ್ರಿ? ಏನ್ ತಗೊಂಡ್ ಬಂದಿದ್ರಿ? ಕಡ್ಲಿ ತಗೊಂಡ್ ಬಂದಿದ್ರೆ. ಅಲ್ಲ, ನಮ್ಮ ಅವ್ವರಿಗೆ ನಮ್ಮ ಶಾಂತಕ್ಕರಿಗೆ ನಡೆಯಕ್ ಬರೋಲ್ಲ. ಸೊ ಇಷ್ಟು ದೊಡ್ಡ ಗಾಡ್ಯಾಗ ಎರಡು ಪಿಳ್ಳೆಗಳು ಇಬ್ರು ಕೂತವಿದ್ರು. ನಮ್ಮೊಲ ಬಂತು. ಗಟ್ಟಿಗೆ ನಿಂದ್ರಿ ಕದ. ಗಟ್ಟಿ ನಿಂದ್ರಿ, ಗಟ್ಟಿಗೆ ನಿಂದ್ರಿ. ನೀನ್ ತೆಗೀದ್ ಹೆಂಗವ? ತಡಿ ಅವ ತಮ್ಮ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬಿಡ. ಸಾಪನ್ ಹೇಳಕ್ಕ ಅಲ್ಲೇ ಇದು ಹತ್ರ ಬನ್ನಿ ಗಿಡದ ಹತ್ರ. ನಡ್ರಿ ಬೇ, ನಾವು ತರ್ತೀನಿ ನಡಿ ಮಮ್ಮಿ. ನಾಗ ತರ್ತೀನಿ ನಡಿ ಬೇ. ಸಾವಕಾಶ ಬರ್ರಿ. ಗಾಡಿ ಯಾಕೆ ಚೀಲ ಹಿಡ್ಕೊಂಡೆ. ಬನ್ನಿ ಗಿಡದ ಹುಡುಕ ಮುಳ್ಳು ಭಾಳ. ಕುಂದ್ರ ತಯಾರಿ ಮಾಡತ್ತಾರ ನಮ್ಮ ಅಕ್ಕ ನಮ್ಮ ಅವ್ವಾರು. ಫುಟ್ಬಾಲ್ ಐತೆ ಅದ್ರಾಗ ಶಿಬರು ಇದಾದವು ಉಳ್ಳದವು. ಮತ್ತೆ ಕೈಗೆ ಇದನ್ನ ಹಾಕೊಂಡೇವ ಇಲ್ಲ ತಂದ್ರ ನಮ್ಮ ನಿಲ್ಸಿ ಗಾಡಿ ಹೊಂಟೈತಿ. ನಮ್ಮ ಅವ್ವಾರು 80% ಜೀವನಾನು ಹೊಲದಾಗ ಕಳ್ದಾರ. ನಾ ಮಾಡ್ತೀನಿ ಅಂದ್ರೂ ಕೊಡಂಗಿಲ್ಲ, ಎಲ್ಲಾನು ತಾವ ಮಾಡ್ತಾರ. ಹೊಲ್ದಾಗ ಏನು ಕೆಲಸ ಮಾಡ್ತಾರ ಅನ್ನೋದು ಸಹಿತ ಗೊತ್ತಿಲ್ಲ ನಮಗೆ. ಕೂತವ್ರ ಅವ್ರಿಗೆ ಅಲ್ಲಿ ಕುಂದ್ರಲ್ಲ, ಮುಳ್ಳಿಲ್ಲ, ಹಳ್ಳದ ಮಣ್ಣ ಹೊಲ್ದಂದ ಹಳ್ಳು ಮುಳ್ಳದ. ಬರ್ರಿ ಮುಳ್ಳದ ಅಂದ್ರ ಬನ್ನಿ ಗಿಡಕ್ಕೆ ನಾಗಪ್ಪಗೆ ಪೂಜೆ ಮಾಡಿಕೊಂಡು 5 ಕಲ್ಲು ಇಡ್ತೇವೆ ಬನ್ನಿ ಗಿಡದ ಮುಂದೆ. ಅದ್ರ ಜೊತೆಗೆ ಬನ್ನಿ ಗಿಡದಿಂದ 1 ಕಲ್ಲು, ಇವು 6 ಕಲ್ಲಿಗೆ ನಾವು ಪೂಜೆ ಮಾಡ್ತೇವೆ. ಮತ್ತು ಭೂಮಿಗೆ ಸೀರೆ ಏರಿಸ್ತೇವೆ ಇವತ್ತು. ಅಂದ್ರೆ ಇದು ಸೀಮಂತದ ಪೂಜೆ ಅಲ್ಲ, ಹಾಗಾಗಿ ಸೀರೆ ಏರಿಸ್ತೇವೆ. ಹೊಲದಾಗ ಹಾವುಗಳು ಭಾಳ, ಅವು ಕಣ್ಣಿಗೆ ಕಾಣಿಸ್ಬಾರ್ದು, ಅವು ಜನಕ್ಕೆ ತ್ರಾಸ ಕೊಡಬಾರ್ದು ಅಂತ ಹೇಳಿ ಹಿಂಗೆ ಕಲ್ಲೊಳಗೆ ಕೆತ್ತಿಸಿ ಇಟ್ಟು ಪೂಜೆ ಮಾಡ್ತಾರೆ. ನಮ್ಮ ಹೊಲದಾಗ ಒಂದು ದೊಡ್ಡ ನಾಗರಾವ್ ಐತಿ, ಅದಕ್ಕಾಗಿ ನಾವು ಕೆತ್ತಿಸಿಟ್ಟೇವಿ. ಬದ್ನಿಕಾಯಿ ಅನ್ನ
ಅಲ್ಲೇ ಪುಟ್ಟಿ ಅದು ಹೆಂಗೆ ಹಿಡ್ಕೊಳಕ್ಕಾಗತ್ತ ಅದ ಇಲ್ಲೇ ಎಡಿ ಹಚ್ಚಾಕತ್ತಾರ. ಈಗ ಟೈಮ್ 1 ಆಗೈತಿ, ಇನ್ನೂ ಹೊಲಕ್ಕೆ ಹೊಂಟಾರ ಜನ. ನಾವು ಈಗ ಬಂದೇವು ಬಿಡ್ರಿ. ಹಳ್ಳ್ಯಾಗ ಹಬ್ಬ ಚಂದ, ಏನಂತೀರಿ? ಗಿಡದ ಮುಂದೆ 5 ಕಲ್ಲು, ಇಲ್ಲಿ ಹಿಂದೆ 1 ಕಲ್ಲು ಇಟ್ಟಿನಲ್ರಿ, ಇವಾಗ ಕಳ್ಳಂತ. ಈ ಕಳ್ಳನ ಹೊಲ ಕಾಯ್ತಾನಂತ. ಈ ಕಳ್ಳಿಗೆ ಮನೆಗೆ ವಾಪಸ್ ಹೋಗುವಾಗ ನಾವು ಬುತ್ತಿ ಕಟ್ಟಿಟ್ಟು ಬರ್ತೇವೆ. ಕರ್ಗಡಬು, ಚಕ್ಕುಂಡಿ, 2-3 ಥರದ ಚಟ್ನಿ ಪುಡಿ, ಬಜ್ಜಿ, ಕೋಸಂಬರಿ, ಬೈಕಿ ಬುತ್ತಿ ಏನಿರ್ತಾವೆ ನೋಡ್ರಿ, ಅವಷ್ಟು ತಯಾರು ಮಾಡ್ಕೊಂಬಂದು ಇವತ್ತು ಎಡೆ ಹಿಡಿತೀವಿ, ಚರ್ಗ ಚೆಲ್ತೀವಿ. ಯಾರು ಗೋಲೂರು? ಅಲ್ಲಿ ಯಾರದ್ರ? ಅಜ್ಜ. ಯಾರಜ್ಜ? ಯಾರಜ್ಜ? ನಮ್ಮ ಅಜ್ಜ, ನಿಮ್ಮ ಅಜ್ಜ? ನಮ್ಮ ಅಜ್ಜ. ಹಿಂಗಾದ್ ಹಿಂಗೆ ಬರ್ರಿ. ಚಲಾಮ್ರಿಗ ಒಬ್ಬರು ಕೊಡು. ತುಪ್ಪ ಇದನ್ನ ಮಾಡಿ ಇಲ್ಲ ಈಚೆ ಕಡೆ ಬಾ. ಶಾಂತಕ್ಕ ಒಂದ್ಸರಿ ಚಾಲು ಮಾಡಿ ನೀನು ಮುಂದೊಂದು ತಳಿಕೆ ನೀರು ತಗೋಬೇಕಲ್ಲ. ತಗೊಂತೀನಿ. ನೀರ್ನಾಗೇನ ಜಾದ್ರ ಇದನ್ನ ಮಾಡ್ತೀವನ? ಇಲ್ಲ ಬರ್ರಲ್ಲ, ಹಿಂದೆ ಬರ್ರಿ. ಮಮ್ಮನಿಂದ ಹೋಗ್ರಿ. ಚಲಾಮ್ರಿಗ ಅನ್ರಿ ತಡಿ. ಚಲಮ್ರಿಗ 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 ಹೋಗ್ತೀನಿ. ಚಲಾಮ್ರಿಗ ಚಲಮ್ರಿಗ 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 ಅನ್ರಿ ಹುಡ್ರಿ. ಚಲಮ್ರಿಗ ಇಲ್ಲ ನೀರಿನ ಕೊಡೋರಿಗೆ ಇದೊಂದು ಚರಿಗೆ ತುಂಬ್ಕೊಂಬ ಅಲ್ಲೇ ತೋರಿ ಇಟ್ಕೋರಿ ಅಲ್ಲೇ. ಇಬ್ರು ಕುಡಿಬೇಕಾ? ಇದು ಮಾಡ್ಲನ. ಮೊಸರು ಯಾರಿಗೆ ಬೇಕಾ? ಚುನಕ, ಬದನೆಕಾಯಿ ಪಲ್ಯ, ಹೆಸರು ಕಾಳು. ನಿಂಗೂ ಬೇಕಾ ನಮ್ಮ ಮೊಸರು? ಹಾಂ, ಕಾಳು ಪಲ್ಯ ತೋ ಪುಟ್ಟಿ. ಅದು ಕೊಡು, ತೆಗಿ ತಗೋ. ಹಿಂಡಿ ಹತ್ತು ಏನ ಕರ್ಚಿಕಾಯಿ ಐತಿ, ಹೋಳಿಗೆ 3 ಥರದ್ದು ಹೋಳಿಗೆ ಐತಿ ಗೊತ್ತಾ? ಹಾಂ, ವಿಡಿಯೋನ ಕಳಲು ಅಜ್ಜಿ ಕಾಣಕತ್ತಿಲ್ಲನ? ಅಜ್ಜಿ ಯಾಕ ಸೊಪ್ಪಿಂದ ಈ ಕಡೆ ಹಾಕ. ಬ್ಯಾಕ್ ಏನು ಮಾಡ್ಕೊಂಡ್ರಿ? ಸಣ್ಣ ಇಲ್ಲ ನೀವು ಇಷ್ಟು ದೊಡ್ಡದು ಹಾಕ್ಬಿಡವ. ನಾನು ಹಳ್ಳಿಗೆ ಬರಲ್ಲ, ಸಿಕ್ಕೊಂತಾವ. ಮುಗತ್ತೆ ಅಲ್ಲಿ ಹುಳ ತಿಂತಾವ ಸ್ವಲ್ಪ, ಅದಕ್ಕೆ ಸಣ್ಣ ಹಾಕು. ಹೂವು ಅಡ್ರು ಬಂತಲ್ಲ ಸ್ವಲ್ಪ ಹಚ್ಚ. ಇದು ಸುನ್ ಬಾಯ್ ಹತ್ತಲ್ಲ. ಎಲ್ಲೈತಿ ಅಷ್ಟ ಅಲ್ಲಿ ಸುನ್ ಬಾಯ್ ಹತ್ತಲ್ಲ ಬೇ ಅಲ್ಲ ಅಂತ ಸುಡ್ತಂದ್ರ ನೋಡ ಮತ್ತೆ ನಿನ್ನ ಸುನ್ ಬಾಳ್ ಹತ್ತಲ್ಲ. ಹತ್ತದಿಲ್ಲ ಇದು ಬೆಳೆದ್ ಇರ್ತಲ್ಲ, ಅದು ಸುಣ್ಣ ಬಾಯ್ ಹತ್ತುತ್ತ. ಇದು ಹತ್ತುದಿಲ್ಲ. ಇದು ನಾವು ಹೆಂಗೆ ಅಂದ್ರೆ ಇಷ್ಟ ತೋರ್ಕೊಂತೇವೆ ನಾವು. ಅದು ಚೀಟ ನೀ ಹಚ್ಚುವ ಇದನ್ನ ಇದು ಹಚ್ಚುಲ್ಲ. ಇದು ಸುಣ್ಣ, ಇದು ಕಪ್ಪು ಐತಲ್ಲ, ಬೆಳ್ಳನ್ ಸುಣ್ಣ ಇರ್ತ ನೋಡು, ಅದು ಬಾಯಿಗೆ ತಡ ಇಲ್ಲ. ಈಟ ಹಚ್ಚು ನೀನು, ಚೊರ್ರ ಅಂತ ಬಾಯಿ. ಈಗ ನಾವು ನಮ್ಮ ಕಡ್ಲಿ ಹೊಲ್ದಾಗ ಅದೇವಿ. ಎಳ್ಳ ಮಸಿ ಚರ್ಗ ಚೆಲ್ಲಿದ್ವಿ, ಭರ್ಜರಿ ಊಟ ಆತ, ಎಲ್ಲಡ್ಕಿ ಬೇರೆ ಹಾಕ್ಕೊಂಡೆ. ಇವಾಗ ನಾನು ನಿಮ್ಗೆ ಕಡ್ಲಿ ಗಿಡದಂದು ಹೂವು ತೋರಿಸ್ತೀನಿ. ಕಡ್ಲಿ ಹೂವು ಎಷ್ಟು ಚಂದ ಇರ್ತಾವತ್ತ, ಸಣ್ಣ ಸಣ್ಣವು. ಆಮೇಲೆ ಅದು ಜೊಟ್ಟಾಗುತ್ತೆ. ಜೊಟ್ಟು ಅಂದ್ರೆ ಇನ್ನೂ ಕಾಯಿ ಬೆಳ್ತಿರಲ್ಲ, ಬಟ್ ಕಾಯಿ ಗತೆ ಕಾಣುತ್ತೆ ಅಷ್ಟೇ. ಅದ್ರೊಳಗೆ ಕಾಳು ಇರಂಗಿಲ್ಲ, ಕಾಯಿ ಒಳಗೆ ಕಾಳು ಇರಂಗಿಲ್ಲ, ಬೀಜ ಇರಂಗಿಲ್ಲ. ಸೊ ಇನ್ನೂ ಜೊಟ್ಟು ಅದಾವೆ, ಕೆಲವೊಂದು ಕಡೆ ಬಲ್ತಾವೆ, ತೋರಿಸ್ತೀನಿ. ಮತ್ತು ನಾವು ಇದು ಕಡ್ಲಿ ಪಲ್ಯನೂ ಮಾಡ್ತೀವಿ. ಅಂದ್ರೆ ಇವು ಕಾಯಿ ಬಲಿಯೋಕ್ಕಿಂತ ಮೊದಲು ಗಿಡ
ಎಳೆದಿದ್ದಾಗ ನಾವು ಅದ್ರದ್ದು ಎಲೆನೆಲ್ಲ ಹರ್ಕೊಂಡು ಅವನ್ನ ಕಡ್ಲಿ ಪಲ್ಯ ಮಾಡ್ತೇವೆ ನಾವು. ಕಡ್ಲಿ ಪಲ್ಯ, ಬೆಳ್ಳುಳ್ಳಿ, ಎಣ್ಣೆ, ಜೀರಿಗೆ ಇಷ್ಟ ಹಾಕ್ತೀವಿ. ಜೀರಿಗೆನೂ ಹಾಕ್ತಾರೇ ಇಲ್ಲ, ನೆನಪಾರಿ ನಾನು. ಸೊ ಇದಿಷ್ಟ ಉಪ್ಪು ಹಾಕಿ ಒಂದೆರಡು ಮೆಣಸಿನ್ಕಾಯಿ, ಎಣ್ಣೆ, ಬೆಳ್ಳುಳ್ಳಿ, ಉಪ್ಪು ಮತ್ತು ಇದು ಕಡ್ಲೆ ಪಲ್ಯ ಸ್ವಚ್ಛಗೆ ತೊಳಿಬೇಕು. ಯಾಕಂದರೆ ಎಣ್ಣೆ ಹೊಡೆದಿರ್ತಾರೆ, ಹುಳ ಆಗಿರ್ತಾವೆ, ಕೀಡ ಬಿದ್ದಿರ್ತೈತಿ. ತಂಪಿಗೆ ಚಳಿಗಾಲ ಇರೋದ್ರಿಂದ ಮಾಡಕ್ಕೆ ಕೀಡು ಹುಳ ಬಾಳಕ್ಕವ. ಹಾಗಾಗಿ ಸ್ವಚ್ಛಗೆ ತೊಳೆದೆ ಒಗ್ಗರಣೆ ಕೊಟ್ಟರೆ ಇಷ್ಟು ಪಲ್ಯ ತೊಗೊಂಡು ಹೋಗಿ ಮಾಡಿದ್ರೆ ಈಟಾಗುತ್ತದೆ. ಹಾಗಾಗಿ ಗಂಟು ಕಟ್ಲೆ ಇಷ್ಟಿಷ್ಟ ತಗೊಂಡು ಒಯ್ತಾರೆ. ನಮಗೆ ಧಾರವಾಡ ಮಾರ್ಕೆಟ್ನಾಗ ಕಡ್ಲೆ ಪಲ್ಯ ಮಾರ್ತಾರೆ. ಈಗ ಕಡ್ಲೆ ಕಾಳು ಮಾರ್ತಾರೆ, ಫಾರ್ಮ್ ಕಡ್ಲೆ ಪಲ್ಯನೂ ಮಾರ್ತಾರೆ. ಈಟು ಗುಂಪಿಗೆ 10 ರೂಪಾಯಿ ಇಟ್ಟಿರ್ತಾರೆ. ಈಟು ಗುಂಪಿ ಒಯ್ದ್ರೆ ಈಟಾಗುತ್ತದೆ. ನಾವು ಇಷ್ಟ ಕೊಂಡು ಒಯ್ದ್ರೆ ಇಷ್ಟ ಆಗೋ ಹೊತ್ನಾಗ ಈಟು ಗುಂಪಿ ಎಷ್ಟಾಗುತ್ತೆ ಲೆಕ್ಕ ಹಾಕೋರಿ. ಸೊ ಏನು ಮಾಡೋಕ್ಕಾಗಲ್ಲ. ಸಿಟಿ ಮತ್ತು ಇಲ್ಲಿ ಊರಾಗಾದ್ರೆ ನಮ್ಮ ಹೊಲನ ಇರ್ತಾವೆ, ಬೇಕಾದಷ್ಟು ಒಯ್ತೇವೆ ದಿನಾಲು. ಸೀಸನ್ ವೈಸ್ ಕಾಯಿಪಲ್ಯನ ಮಾಡ್ಬೇಕಂತೇನಿಲ್ಲ. ಈ ಕಡ್ಲೆ ಪಲ್ಯ ಇದ್ದ ಕಡ್ಲೆ ಪಲ್ಯ ಮತ್ತು ಇಲ್ಲೇ ಇದ್ರ ಸಿಗ್ತಿರುತ್ತೆ, ಏನಿದೆ ಕಿರಿಕ್ ಸಾಲಿ, ಇವೆಲ್ಲ ಹೊಲದಾಗ ಸಿಗ್ತಾವೆ ನಮ್ಗೆ. ತೋರಿಸ್ತೇನೆ ಇಲ್ಲಿ ನೋಡ್ರಿ. ಇನ್ನೂ ಎಳೆದೈತೆ, ಇನ್ನೂ ಕಾಯಿ ಹೂವು ಬಿಡ್ತದೆ. ಹೂವು ಇವು ಜೊಟ್ಟು ಅದಾವೆ. ಇವು ಇನ್ನೂ ಕಾಯಿ ಕತೆ ಕಾಣ್ತಾವ, ಅದು ಜೊಟ್ಟು ಅದಾವೆ. ಇವು ಹಿಂಗೆ ಸೌಂಡ್ ಬರ್ತವೆ, ಬಲ್ತಿರಲ್ಲ. ಹಿಂಗೆ ಸೌಂಡ್ ಬರ್ತದೆ. ಇನ್ನೂ ಹೂವು ಅದ. ಇದಕ್ಕೆ ಜಾಸ್ತಿ ಕಾಯಿ ಹಿಡ್ದದ, ತೋರಿಸ್ತೇನೆ ನಿಮ್ಗೆ. ಜವಾರಿ ಗಿಡದಾಗ ಕಾಳು ಭಾಳ. ಸೊ ಇದಿಷ್ಟು ನಮ್ಮ ಹೊಲ. ಇದು ನಮ್ಮ ಹೊಲ. ಅಲ್ಲಿ ನಮ್ಮ ಅವ್ವಾರು ನಮ್ಮ ಎಲ್ಲರೂ ಮನೆಯವ್ರು ಕೂತಾರೆ. ಇದು ನಮ್ಮೂರು. ಊರು ಮುಂದಿನ ಹೊಲ ನಮ್ದು. ಸೊ ನಡ್ಕೊತ ಬಂದ್ರೆ ಆಗುತ್ತೆ. ಫ್ಯಾನ್ ಇಲ್ಲಿ ಗುಡ್ಡ ಕಾಣುತ್ತಲ್ಲ, ಇದು ಗುಡ್ಡ. ಇವೆಲ್ಲ ಕಳ್ಕಪ್ಪನ ಗುಡ್ಡ, ಬಾದಾಮಿ ಗುಡ್ಡದ ಸಾಲು. ಈ ಸಾಲು ಕಾಣುತ್ತಲ್ಲ, ಇದು ಬಾದಾಮಿ ಗುಡ್ಡ, ಕಳ್ಕಪ್ಪನ ಗುಡ್ಡದ ಸಾಲು. ಒಂದಕ್ಕೊಂದು ಜಾಯಿಂಟ್ ಅದಾವೆ ಇಲ್ಲೆಲ್ಲ. ನಮ್ಮ ಮಮ್ಮಿ ನಾವು ಹಬ್ಬಕ್ಕೆ ಬರೋಕ್ಕಾಗಂಗಿಲ್ಲ, 2 ದಿನ ಮುಂಚೆ ಹಿಂಗೆ ಅನ್ನೋದು ಗೊತ್ತೈತಲ್ಲ ಅವ್ರಿಗೆ. ಹಾಗಾಗಿ ಹೋಳ್ಗೆ, ಎಳ್ಳು ಹೋಳ್ಗೆ, ಶೇಂಗಾ ಹೋಳ್ಗೆ, ಎಣ್ಣೆ ಹೋಳ್ಗೆ ಡಬ್ಬಿಗಳು ತುಂಬಿಸಿಟ್ಟಾರ ಅವ್ರು. ಅಷ್ಟು ತುಂಬಿಸಿಟ್ಟಾರ, ಮಾಡಿ ಒಬ್ಬರ ಮಾಡ್ಯಾರ. ಮತ್ತು ಕರ್ಚಿಕಾಯಿ ಎಲ್ಲನೂ ಡಬ್ಬಿ ತುಂಬಿಸ್ಯಾರ. ಜೊತೆಗೆ ಚುಮ್ಮರಿ ಹಚ್ಚಾರ, ರೊಟ್ಟಿ ಬರ್ದಾರ, ಕಟ್ಟಗೆ ರೊಟ್ಟಿ. ಅಷ್ಟು ಒಬ್ಬಾಕೆ ಮಾಡ್ಯಾಳ ನಮ್ಮ ಮಮ್ಮಿ. ಮೊನ್ನೆರ ನಮ್ಮ ಕೃಷ್ಣನ ಬರ್ಡೇಗೆ ಬಂದಿದ್ರೆ ಒಂದೇ ಹೆಚ್ಚಿಗೆ ಏನಾದ್ರು ಇರಲಿಲ್ಲ. ಯಾಕಂದ್ರೆ ಎಳ್ಳು ಮಸಾಲ ನಾನು ಕೆಲಸ ಭಾಳ ಐತೆ ಅಂತೇಳಿ ಓಡಿ ಬಂದಾರ ನಮ್ಮ ಅವ್ರು ಅಲ್ಲಿಂದ. ಸೊ ಬಂದು ಇವೆಲ್ಲ ಕೆಲಸ ಮಾಡ್ಯಾರ. ನಾವು ಜಸ್ಟ್ ನಿನ್ನ ರಾತ್ರಿ ಬಂದೆ, ಮನೆಗಿನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ಸಹಿತ ಟೈಮ್ ಇಲ್ಲ ನನಗೆ. ಪಟ ಕೆಲಸ ಮುಗಿಸ್ಕೊಂಡೆ. ಏನರ ಹೆಲ್ಪ್ ಮೊಬೈಲ್ ಮಾಡ್ಕೊತ ಕೂತ್ನೆ ಅಂದ್ರೆ ಕೆಲಸ ಮುಗಿಸಾಗಂಗಿಲ್ಲ. ಹಾಗಾಗಿ ಮೊಬೈಲ್ ಒಂದು ಸೈಡಿಗೆ ಇಟ್ಟು ಮಾಡ್ಬೇಕಂತ ಎಷ್ಟು ಅಂದ್ಕೊಂಡ್ರು ಅದನ್ನು ತಗೋ ಇದನ್ನು ಮಾಡು ಅನ್ನೋದ್ರಲ್ಲೇ ಅಂದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಕ್ಕಳಿಗೆ ತಯಾರಾಗಿ ಬರೋ ಹೊತ್ತಿಗೆ ಮಾಡಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಆಕಾಶ ಎಷ್ಟು ಚಂದದ, ನೀಲಿ ಆಕಾಶ. ಇನ್ನೂ ಇಲ್ಲ, ಸ್ವಲ್ಪ ಮೋಡ ಅನ್ನಿಸ್ತದ. ನೀಲಿ ಆಕಾಶ. ತಲೆ ತಿರ್ಗಕತ್ತ. ನಾ ಹಾಕ್ಕೊಂಡೇನಿ ಕಣನ ಬ್ಲೌಸ್ ಕತೆ ಹೊಲ್ಸನಿ. ಮತ್ತು ಇದು ನಮ್ಮ ಅವ್ವಾರ ಬೋರುಮಾಳ. ಮತ್ತು ಇದು ನಮ್ಮ ಅಕ್ಕನ ನತ್ತು, ನಮ್ಮ ಅಕ್ಕನ ಇಯರಿಂಗ್ಸ್. ಹೆಂಗೆ ಕಾಣಕತ್ತೀನಿ ನಾನು. ಇವು ಭಾಳ ಕಲೆಕ್ಷನ್ ಅದಾವ, ಕುಬಸದ್ವು ಮತ್ತು ಕಣದ್ವು. ನನಗಿಷ್ಟ ಅವು. ನನಗೆ ಅವ್ನು ಹಾಕ್ಕೋಬೇಕು ಅನ್ನಿಸ್ತಿರ್ತೈತಿ. ಅವು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಬಿಡುತ್ತೋ ಗೊತ್ತಿಲ್ಲ. ಮ್ಯಾಚ್ ಅಕ್ಕಾವು, ಯಾಕಂದ್ರೆ ಹಳೆ ಮಂದಿ ನೋಡ್ತೀವಲ್ಲ, ಅವರು ಈ ಮ್ಯಾಚಿಂಗ್ ಅವ್ರು ಹೋಗ್ಬೇಕಂತಿಲ್ಲ ಇಲ್ಲ. ಬಟ್ ಅವ್ರಿಗೆ ಗೊತ್ತಿರ್ತದೆ. ಅವ್ರಿಗೆ ಗೊತ್ತಿದ್ದಷ್ಟು ನಮಗೆ ಗೊತ್ತಿಲ್ಲ ನಿಜ ಹೇಳ್ಬೇಕಂದ್ರೆ. ನನಗಿಷ್ಟ ಇವೆಲ್ಲ ಕಣ, ಕುಬುಸ. ಇವನ್ನ ನಮಗೆ ಬ್ಲೌಸಿನ ಅಳತೆ ತೊಗೊಂಡು ಹೊಲಿಸ್ಕೊತೀವಿ. ಕಣದ ಅಳತಿನ ಅಂದ್ರೆ ಕಮ್ಮಿ ಬರ್ತೈತಿ ನಮಗೆ. ಬ್ಲೌಸಿಗೆ ಎಷ್ಟು ಸೆಂಟಿಮೀಟ್ರ್ ಬೇಕು ಅಷ್ಟು, ಅದಕ್ಕಿಂತ ಒಂದು 10 ಸೆಂಟಿಮೀಟ್ರ್ ಜಾಸ್ತಿ ತೊಗೊಂಡು ಹೊಲಿಸ್ಕೋಬೇಕು ನಾವು ಇವನ್ನ. ಕನ್ನಡದ ಕರಿಮಣ್ಣ ಬಸಿರಿಂದ ಬಂದವನು. ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಕನ್ನಡ.
ಇವು ಬಿರುಕು ನೋಡ್ತಿರಲ್ಲ ಇದ್ರೊಳಗೆಲ್ಲ ಇಲಿ ಇರ್ತಾವೆ, ಹಾವು ಇರ್ತಾವೆ. ಸೊ ಅಡ್ಡಾಡುವಾಗ ಕಣ್ಣು ಸ್ಟೆಲ್ದಾಗಿರ್ಬೇಕು ನೋಡ್ರಿ, ಎಲ್ಲ ಇರ್ತಾವಲ್ಲ ಇಲ್ಲೆಲ್ಲ ಹಾವು ಇರ್ತವೆ. ಹಾವು, ಇಲಿ ಮತ್ತು ಸಮ್ಟೈಮ್ ಮೊಲಾನು ಇರ್ತವೆ. ಇಲ್ಲಿ ಮೊಲ ಸೌತೆಕಾಯಿ ಗತೆ ಕಾಣಿಸ್ತದೆ, ಸೌತೆಕಾಯಿ ಗಿಡದ ಗತೆ. ಆದರೆ ಇದು ಸೌತೆಕಾಯಿ ಗಿಡ ಅಲ್ಲಿದೆ. ಇದು ವಿಷದ ಮೆಕ್ಕೆಕಾಯಿ ಬಿಡ್ತದೆ. ಇದು ಕೆಟ್ಟ ವಿಷ ಇರ್ತದೆ ಇದ್ರ ಮತ್ತು ಈ ಗಿಡದ ಕಾಯಿ ಇಲ್ಲೈತಲ್ಲ ಇದು. ಹಾಂ ಇರ್ತದೆ ನೋಡ್ರಿ, ಇದು ಕೆಟ್ಟ ವಿಷ ಇರ್ತದೆ. ಇದಾದ್ರ ಹೂವು. ಇದ್ರ ಕಾಯಿ ನೋಡಕ್ಕೆ ಇಷ್ಟು ಚಂದ ಇರ್ತೈತಿ. ಮೆಕ್ಕೆಕಾಯಿ ಪಲ್ಯ ಮಾಡಿದ್ರೆ ಇನ್ನೂ ಚಲೋ ಅನಿಸ್ತೈತಿ ಅಂಥೇಳಿ ಏನ್ರ ನೀವು ತೊಗೊಂಡ್ರೆ ಅಂದ್ರೆ ಕೆಟ್ಟ ವಿಷ. ಮತ್ತು ಇದು ಕಾಂಗ್ರೆಸ್ ಗಿಡ ಗೊತ್ತಿರ್ಬೇಕಿದೆ. ಕಾಂಗ್ರೆಸ್ ಗಿಡ ಹೊಲದಾಗ ಆಯಾಸ ಸುಸ್ತು ಬಿಸಿಲು ಅಂತ ಅನ್ನಿಸ್ದಾಗ ನೆರಳು ಕೊಡಕ್ಕೆ ಗಿಡ ಇದ್ರೆ ಮನೆಯೊಳಗೆ ಹಿರಿಯರು ಅವ್ರ ಅನುಭವದ ಮಾತಿಂದ ನಮಗೆ ಮಾರ್ಗದರ್ಶನ ನೀಡ್ತಾರೆ. ನಮ್ಗೆ ಯಾವುದೂ ಕಷ್ಟ ಬರೋಕ್ಕೆ ಬಿಡೋಂಗಿಲ್ಲ ಅವರು. ಯಾವ ಕಷ್ಟದೊಳಗೆ ಹೆಂಗೆ ಪರಿಹಾರ ಕಂಡ್ಕೋಬೇಕಂತ ಹೇಳ್ತಾರೆ ಅಂಥೇಳಿ ಈಗ ಅದೇ ಮಾಡ್ತೈತಿ. ಹೇಳಿದ್ನಿಲ್ಲ, ಹೊಲಕ್ಕೊಂದು ಮರ ಇರ್ಬೇಕು, ಮನೆಗೊಬ್ರು ಹಿರಿಯರು ಇರ್ಬೇಕು. ಕಡ್ಲಿ ಗಿಡ ಕೀಳಪ್ಪ ನೀನು, ನಾವು ಹೊಲಕ್ಕೆ ನಾಳೆ ಊರಿಗೆ ಹೋಗ್ಬೇಕು. ನಾನು ಬಲ್ತದ ಹುಡ್ಕೊಂಡು ತಂದೆ ಒಂದೆರಡು, ಎಲ್ಲ ಇನ್ನೂ ಜೊಟ್ಟನದ. ಮನೆ ಹೊಲ ತುಂಬ ಬರೀ ಮುಳೆ ಬೆಳೆಸ್ಯಾರ. ಹಬ್ಬೆಲ್ಲ ಮುಗೀತು, ನಡೀರಿ ಮನೆ ಕಡೆ. ಮತ್ತು ಇಟ್ಟಿಟ್ಟು ತಿನ್ನಕ್ಕೆ ಬೇಸಾಗಲ್ಲ, ರುಚಿ ಹಾಕೋ. ಒಂದಿನ ಹುರ್ಕೊಂಡು ತಿಂದ್ಬಿಡವ. ಕಡ್ಲಿ ಹುಳಿಗೆ ಕೈಕಾಲೆಲ್ಲ ಚುರುಚುರು ಅನ್ನತ್ತಾವ. ಏನು ಮಾಡ್ತೀಯವ್ವ? ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.